ಹಾಯ್, ನಮ್ಮ ವಿಡಿಯೋ ನೋಡ್ತಿರೋ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾವು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತಿರೋ ಮೊದಲನೇ ವಿಡಿಯೋ ಇದಾಗಿರುತ್ತೆ. ನಮ್ಮ ಯಜಮಾನರು ಏನೋ ಹೊಸ್ದಾಗಿ ರೆಸಿಪಿನ ಟ್ರೈ ಮಾಡ್ತವ್ರೆ. ಆದರೆ ಅದು ಚೆನ್ನಾಗಿರುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ಅವರ ಪ್ರಯತ್ನಕ್ಕೆ ನಾವು ಖುಷಿ ಪಡಬೇಕು. ನಮ್ಮ ಈ ವಿಡಿಯೋ ನಿಮಗಿಷ್ಟ ಆದರೆ ವಾಚ್ ಮಾಡಿ ಆದಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ರೆಸಿಪಿಗೆ ಏನಾಗಿ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಎಲ್ಲನೂ ನೋಡೋಣ ಬನ್ನಿ. ನಾನು ಇವ್ರು ಮಾಡಿರೋ ರೆಸಿಪಿನ ತಿಂದು ನಮ್ಮ ವಿಡಿಯೋ ಲಾಸ್ಟಲ್ಲಿ ಟೇಸ್ಟ್ ಹೆಂಗಿದೆ ಅಂತ ಹೇಳಿದ್ದೀನಿ. ಆದರೆ ನಾನು ಕೊಟ್ಟಿರೋ ಗ್ರೇಡು ಅವ್ರ ಪ್ರಯತ್ನಕ್ಕೆ ಅಷ್ಟೇ. ಶೀತಲ್ ಮಾಡಮ್ಮ ಮಾಡ್ತಿದ್ದೀನಿ ತಾನೇ. ಮಾಡು. ನಿಮ್ಮ ರೆಸಿಪಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀರಾ? ಹಲಸಿನ ಹಣ್ಣಿನಲ್ಲಿ ಸಿಪ್ಪೆ ಇರುತ್ತಲ್ಲ, ಹಿಂದೆ ಮುಂದೆ ಎರಡು ಹೊರದು ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು. ಮತ್ತೆ ಇದನ್ನ 4 hours ಸಾಲ್ಟ್ ಅಲ್ಲಿ ನೆನೆಸಿ ಇಟ್ಟಿರುವಂತ ಹಲಸಿನ ಸಿಪ್ಪೆ. ಆಯ್ತು, ಅದರಲ್ಲಿ ಏನು ಫ್ರೈ ಮಾಡ್ತಾ ಇದ್ದೀವಿ ಇವತ್ತು. ಅದಕ್ಕೆ ಬೇಕಾಗಿರುವಂತ ಸಾಮಗ್ರಿ ಎಲ್ಲಾನು ತೆಗಿಬಿಡಿ, ಪಾತ್ರೆ ಕೂಡ. ಆಯ್ತು, ಇಷ್ಟು ಮಾತ್ರನೇ ತೆಗಿತೀನಿ. ಈ ಸಾಮಗ್ರಿಗಳ ಹೆಸರು ಹೇಳಿ. ಸ್ಟಾರ್ಟ್ ಮಾಡೋಣ. ವೆರೈಟಿ ಏನಾದರೂ ಐತಾ ಅದರಲ್ಲಿ ಸಾಮಗ್ರಿಗಳಲ್ಲಿ? ಇಲ್ಲ ದಿನ ಯೂಸ್ ಮಾಡೋವೇನಾ? ದಿನ ಯೂಸ್ ಮಾಡವೇನು ಯಾವುದು ಇಲ್ಲ. ಅದ್ರ ಹೆಸರೇನು ವಿಚಿತ್ರವಾಗಿಲ್ಲ ತಾನೆ? ಯಾವುದು ಇಲ್ಲ. ಹೇಳಿ ಮತ್ತೆ ಏನಂತ. ನಮ್ಮ ಕಡೆ ಕರಿಬೇವು ಸೊಪ್ಪು ಅಂತಾರೆ. ಎಲ್ಲರ ಕಡೆನೂ ಅದೇ ಅನ್ನೋದು. ಇದು ಒಂದು ಟೊಮೊಟೊ, ಒಂದು ಮೀಡಿಯಂ ಟೊಮೊಟೊ, ಒಂದು ಮೀಡಿಯಂ ಈರುಳ್ಳಿ, 3 ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಆಯ್ತು, ಪುದೀನ, ಕೊತ್ತಂಬರಿ ಸ್ವಲ್ಪ ಮಸಾಲ ಐಟಮ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ. ಆಮೇಲೆ 3 ಲವಂಗ, 2 ಚಿಟಿಕೆ ಅರಿಶಿನ, ಅರ್ಧ ಮೆಣಸಿನ್ಕಾಯಿ ಪುಡಿ, ಟೇಬಲ್ ಸ್ಪೂನ್ ಮೆಣಸಿನಕಾಯಿನ ಪುಡಿ, ಕಸ್ತೂರಿ ಮೆಂತ್ಯ ಸ್ವಲ್ಪ, ಕಸ್ತೂರಿ ಮೇಥಿ ಅದು, ಚಿಕನ್ ಬಿರಿಯಾನಿ ಪೌಡರ್ 1 ಟೇಬಲ್ ಸ್ಪೂನ್, ಅರ್ಧ ಟೇಬಲ್ ಸ್ಪೂನ್ ಚಕ್ಕೆ ಪೌಡರ್, ಒಂದು 10 ರಿಂದ 15 ಸೋಂಪು ಕಾಳು, ಲವಂಗ ಫಸ್ಟೇ ಹೇಳಿದ್ದೀನಿ. ಆಯ್ತು, ಈಗ ರೆಸಿಪಿ ಸ್ಟಾರ್ಟ್ ಮಾಡಿ, ತಿಂದು ನೋಡಿ ನಾವು ಟೇಸ್ಟ್ ಹೇಳ್ತೀವಿ. ರುಬ್ಕೊಳ್ಳುವಂಥ ಐಟಮ್ ಎಲ್ಲ ಸೇರಿಸ್ಕೊಳ್ಳೋಣ. ಅಲ್ಲಿರೋವೆಲ್ಲ ಒಂದೇ ಸರಿ ಹಾಕೊಂಡು ರುಬ್ಕೊಬಿಡೋದಾ? ಹೌದು, ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲೇ ರುಬ್ಬಿದೆ, ಅದೇನು ರುಬ್ಬೋದು ಬೇಕಾಗಿಲ್ಲ. ಶುಂಠಿ ಬೆಳ್ಳುಳ್ಳಿ ಹಾಕೊಂಡ್ರೆ ಮಾತ್ರ ರುಬ್ಬೇಕು. ಆಯ್ತು. ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇರಲಿ, 10 ಎಲೆ ಮೇಲೆ ಇರಬೇಕು. ಅಷ್ಟೊಂದು ಚೆನ್ನಾಗಾಗುತ್ತಾ ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕಿದ್ರೆ? ಎಸ್, ಸ್ಕಿಪ್ ಮಾಡಿ. ಆಗಿದೆ, ಇರಲಿ ಬಿಡಿ. ಇದು ಬೇಡ. ಇವಾಗ ಏನು ಮಾಡ್ತಿದ್ದೀರಾ? ಈರುಳ್ಳಿ ಕಟ್ ಮಾಡ್ಕೋತೀನಿ. ಅಷ್ಟದಿಂದ ಕಟ್ ಮಾಡಲಿಲ್ವಾ? ಮಡಿ ಮಡಿ ಮಡಿ, ಕೈ ಸರ್ವ. ಏನು ಫಾಸ್ಟಾಗಿ ಸೌಂಡ್ ಬರ್ಸ್ತೀರಾ ನೋಡಿ, ಹುಡುಗಿ ಮೀನು ಹೆಚ್ಚಾಗಿ ಮಾಡ್ತೀರಾ. ಏನು ಬಟ್ರ್ ಕೆಲಸ ಮಾಡಿದ್ರಾ? ನೋಡಿ ಕಲಿಯಿತು. ಇದು ಪ್ಯಾನು ಆಯಿತು, ಫಸ್ಟ್ ಹರಿಸ್ಕೊಂಬೋಣ. ಹತ್ತಿಸ್ಕೊಳ್ಳೋದಂಗೇನಾ? ಎಸ್, ಒಂದೇ ಪಿನ್ನಿಗೆ ಹತ್ಕೊಳ್ಳುತ್ತೆ ನಮ್ಮ ಮನೇಲಿ. ಒಂದೇ ಪಿನ್ನಿಗೆ ಹತ್ಕೊಳ್ಳುತ್ತೆ. ಎಲ್ಲರೂ ಒಂದೊಂದು 10 ಸತಿ ಹೊಡೆದ್ರೆ ಒಂದೊಂದು ಮನೆ ಜಾಸ್ತಿ ಹಾಕೋತಾರೆ. ಅದು ಕೈ ಕೊಡ್ತದ ಅನ್ಸತಿ. ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಹಿಂಗೆ ನೋಡ್ಕೊಬೇಕು. ಬಿಸಿ ಆದಮೇಲೆ ಜೋರಾಗಿ ಮಾತಾಡಿ, ಕೇಳಿಸ್ಬೇಕು. ಸ್ವಲ್ಪ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳಿ. 3 ಟೇಬಲ್ ಸ್ಪೂನ್ ಅಂದ್ರೆ ಅಳತೆನೆ ತೋರಿಸಿಲ್ಲ. ನಾವು ಡೈಲಿ ಯೂಸ್ ಮಾಡಿ ಅದು ಡೈಲಿ ನೀವು ಮನೇಲಿ ಅಡುಗೆ ಮಾಡೋದು ನೀವೇನಾ ಸರ್? ಹೌದು, ಮುಂಚೆ ಮಾಡ್ತಿದ್ದೆ, ಈಗ ಈಗಿಲ್ಲ. ಯಾರು ಮಾಡ್ತೀರಿ? ನಮ್ಮ ಆಕೆ ಮಾಡ್ತಾರೆ. ಆಕೆ. ಇವಾಗ ಏನು ಮಾಡಬೇಕು?
ಮಸಾಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ನುಣ್ಣಗಾಗಿದೆ. ಹ್ಞೂ ಫಸ್ಟು ಈರುಳ್ಳಿಯ ಒಗ್ಗರಣೆಗೆ ಹಾಕೊಂಡ್ಬಿಡೋಣ. ಹಾಕೊಂಬಿಡಿ. ಎಣ್ಣೆ ಕಾದಿದೆಯಾ? ಓಕೆ, ಕಾದಿದೆ. ಇಷ್ಟು ಬೇಗ ನಮ್ಮದು ಫುಲ್ ಫಾಸ್ಟ್ ಇದೆ, ಬೇಕಂದ್ರೆ ನೋಡಿ. ಸೌಂಡೇ ಬರ್ತಿಲ್ಲ ಅಲ್ಲಿ. ಅಲ್ಲಿ ನೋಡಿ, ಹೊಗೆ ಬರ್ತೈತೆ. ಆಯ್ತು, ಸ್ವಲ್ಪ ಈರುಳ್ಳಿ ಹಾಕೊಂಬೋಣ. ಹಾಕಿ ಸ್ವಲ್ಪ ಅದು ಫ್ರೀ ಆಗಲಿ. ಆಗಲಿ. ಈ ಕಡೆ ಹೋದ್ರೆ ಈ ಕಡೆ ಬರ್ತೀರಾ, ಆ ಕಡೆ ಹೋದ್ರೆ ಆ ಕಡೆ ಬರ್ತೀರಾ. ನಮ್ಮ ಮನೆ ಚಿಕ್ಕದು, ಮನ್ಸು ದೊಡ್ಡದು. ಮನ್ಸು ಎಷ್ಟು ದೊಡ್ಡದು ಮನ್ಸು? ಹೇಳ್ಕೊಳ್ಳೋ ಅಷ್ಟು ದೊಡ್ಡದು. ಹೇಳ್ಕೊಳ್ಳುವಷ್ಟು ದುಡ್ಡು. ಏನೇನು ಇಟ್ಟಿದ್ದೀರಾ ಮನ್ಸಲ್ಲಿ? ಏನೇನೋ ಇದೆ. ಹೇಳಿ ಆಯ್ತು. ಸದ್ಯಕ್ಕೀಗ ಹ್ಞೂ ಮೆಣಸಿನಕಾಯಿ ಫ್ರೈ ಮಾಡೋ ಇದರಲ್ಲಿದೆ. ಆಯ್ತು. ಈರುಳ್ಳಿ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಆಮೇಲೆ ತದನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಡೈರೆಕ್ಟ್ ಹಾಕ್ಬಿಡ್ಬೇಕು ಹಂಗೆ. ಹೌದು, ಸ್ವಲ್ಪ ಅದು ಹಸಿ ವಾಸನೆ ಹೋಗ್ಬೇಕಲ್ಲ. ಅದಕ್ಕೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾ? ಹೌದು, ಹೇಳ್ಕೊಂಡು ಮಾಡಿ. ಮತ್ತೆ ಹಂಗೆ ಫ್ರೈ ಆಯಿತಾ? ಇಷ್ಟೇ ಆಗಲ್ಲ, ಹಸಿದಲ್ಲ. ಚಿಕನ್ ಬೇರೆ ಇಟ್ಟಿತ್ತಲ್ಲ, ಅದಕ್ಕೆ ಹೋಗಿ ಅನಿಸ್ತಾಗಲ್ಲ. ಸ್ವಲ್ಪ ವಿಡಿಯೋ ಮೇಲೆ ಇರ್ತೀವಿ ನೀವು. ಸಾಕಾ? ಕ್ಯಾಮ್ರಾ ಬ್ಲಸ್ಟ್ ಆಗ್ಬಿಡೋದು. ಆಯಿತು, ಫ್ರೈ ಆಯ್ತಾ ಐತೆ. ಇವಾಗ ಅದಕ್ಕೆ ಡೈರೆಕ್ಟ್ ಕುದ್ದಿರೋ ಮಸಾಲೆ ಹಾಕ್ಕೊಬಿಡೋದು ಹಂಗೆ. ಮತ್ತೆ ಫಸ್ಟು ಹಸಿಕಾಯಿ ರೋಸ್ಟ್ ಮಾಡ್ಕೋಬೇಕು. ಹಲಸಿನಕಾಯಿನ ಅದರಲ್ಲಿ ರೋಸ್ಟ್ ಮಾಡ್ಕೋಬೇಕು. ಹಲಸಿನಕಾಯಲ್ಲ, ಅದು ಸಿಪ್ಪೆಯಲ್ಲಿ ಮಾಡಿರುವಂಥ ಕಟಿಂಗ್ ಪೀಸ್ ಅದನ್ನು ರೋಸ್ಟ್ ಮಾಡ್ಕೋಬೇಕು. ಅದನ್ನು ರೋಸ್ಟ್ ಮಾಡ್ಕೋಬೇಕು. ಅದು ಆಲೂಗಡ್ಡೆ ಥರ ಆಗೋವರೆಗೆ ರೋಸ್ಟ್ ಮಾಡ್ಕೋಬೇಕು. ಹಿಂಗೆಲ್ಲ ಮಾಡ್ತಾರೆ ರೋಸ್ಟ್ ತಿಳ್ಕೊಂಡು. ಏನು ಸೀರಿಯಸ್ ಆಗಿ ಮಾಡ್ತಿದ್ದೀರಾ ನೋಡಿ. ಸ್ಮೆಲ್ಲು ಗಮ್ಮತ್ತಿದೆಯಲ್ಲ, ಸೇಮ್ ಚಿಕನ್ ಥರನೇ ಸ್ಮೆಲ್ ಗಮ್ಮಂತ ಇದೆ. ವಿಡಿಯೋದ ಸ್ಮೆಲ್ ಬರಲ್ಲ, ಆದರೆ ಗೊತ್ತಾಗಲ್ಲ. ನಮ್ಗೆ ಗೊತ್ತಾದರೆ ಸಾಕು. ಫ್ರೈ ಮಾಡ್ಬೇಕು ಎಷ್ಟೊತ್ತು ಮಾಡಬೇಕಂತ ಹೇಳಿ ಆಯಿತು. ಇದೊಂದು 5 ಮಿನಿಟ್ಸ್ ಮೀಡಿಯಮ್ ಕುಕ್ಕಿಂಗಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ನೋಡೋಕ್ಕೆ ಸಿಮಿಲಾರಿಟೀಸು ಕುಂಬಳಕಾಯಿ ಥರನೂ ಐತೆ, ಆಲೂಗಡ್ಡೆ ಥರನೂ ಐತೆ, ಮತ್ತು ಪೈನಾಪಲ್ ಥರನೂ ಐತೆ. ಈಗ 5 ನಿಮಿಷ ಆಗಿದೆ. ಅದು ಸ್ವಲ್ಪ ಸಾಫ್ಟ್ ಆಗಿದೆ ಈಗ. ಅದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ, ಗ್ರೀನ್ ಮಸಾಲೆ ಆ್ಯಡ್ ಮಾಡ್ತಾವ್ರೆ. ಸ್ಮೆಲ್ ಕಮ್ಸ್ ಲೈಕ್ ಆಫ್ ಬಿರಿಯಾನಿ. ಇವಾಗ ಏನು ಮಾಡ್ಬೇಕನ್ನ? ಆಗಲೇ ಮಸಾಲೆ ಐಟಮ್ ಮಡಿಕೊಂಡಿರೋದನ್ನು ಮತ್ತೆ ಮಸಾಲೆ ಹಾಕ್ತಿದ್ದೀರಾ? ಹಾಕೋಣ. ಉಪ್ಪು ಆಲ್ರೆಡಿ ನಾವು ಹಾಕೊಂಡಿದ್ದೀವಿ, ನೋಡಿಕೊಂಡು ಟೇಸ್ಟು ಹಾಕೋಣ. ಯಾವಾಗ ಹಾಕೊಂಡ್ರಿ? ನೆನೆಸಿಟ್ಕೊಂಡಿದ್ದೀರ? ತೋರಿಸ್ಲೇ ಇಲ್ಲ ಮತ್ತೆ. ಉಪ್ಪು ನೆನೆಸಿಟ್ಕೊಂಡಿದ್ದು ನೋಡಕ್ಕೆ ಚಿಕನ್ ಪೀಸ್ ಥರ ಕಾಣಿಸ್ತೈತೆ, ಚಿಕನ್ ಗ್ರೇವಿ ಥರ ಕಾಣಿಸ್ತೈತೆ. ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ಎಷ್ಟೊತ್ತು? ಇದೊಂದು ಮಸಾಲೆ ಎಲ್ಲ ಹಸಿ ವಾಸನೆ ಹೋಗಬೇಕು. ಒಂದು 5 ಇಂದ 8 ಮಿನಿಟ್ ಆಯಿತು. ನಮಗೊಂದು ಪ್ರಶ್ನೆ, ನೀವು ಇದನ್ನು ಮುಂಚೆ ಯಾವಾಗಾದರೂ ಮಾಡಿದ್ರಾ? ಮಾಡಿದ್ದು ಒಬ್ಬರೇ ಇದ್ದಾಗ ಮಾಡ್ಕೊಂಡು ತಿನ್ಕೊಂಡಿದ್ದು. ಇವಾಗ ಎಲ್ಲರಿಗೂ ಮಾಡ್ತಾಯಿದ್ದೀರಾ? ಎಲ್ಲರಿಗೂ ಮನೆಯವರು ತಿಂಡಿ ಅಷ್ಟು ಚೆನ್ನಾಗಾಗಿತ್ತಾ, ಅದಕ್ಕೆ ಮತ್ತೆ ಮಾಡ್ತಾಯಿದ್ದೀರಾ? ನಮಗೆ ಇಷ್ಟ ಆಯಿತು, ತಿಂದವರು ಇದನ್ನು ಈಗ ಮನೇಲಿ ಹೇಳ್ತಾರೆ. ಎಷ್ಟು ಜನ ಇದ್ದೀರಾ ನಿಮ್ಮ ಮನೇಲಿ? ನಾನು, ನಮ್ಮ ಮನೆಯವರು, ನಮ್ಮ ಅಣ್ಣ, ನಮ್ಮ ಅತ್ತೆ. 4 ಜನಕ್ಕೂ ಇಷ್ಟ ಅಲ್ಲ, 3 ಜನಕ್ಕೂ ಇಷ್ಟ ಆಗಬೇಕು ನೀವು ಮಾಡೋದು. ಆಗುತ್ತಾ? ಇಷ್ಟ ಆಗುತ್ತೆ ಆದರೆ ಸರಿ. ಇದೊಂದು
8 ಮಿನಿಟ್ ಕುಕ್ಕಿಂಗ್ ಆಗಿದೆ. ಮತ್ತೆ ಬರ್ತೀನಿ. ಎಲ್ಲಿ ಬೈತಿದ್ದೀರಾ? ಟೇಕ್ ಅ ಬ್ರೇಕ್. ಎಲ್ಲಿ ಬೈತಿದ್ದೀರಾ? ಸ್ವಲ್ಪ ವಾಶ್ರೂಮ್ಗೆ ಹೋಗೋದು ಬರ್ತೀನಿ. ಇಲ್ದೇನೆ ನೀರು ಹಾಕ್ಬಿಟ್ರೆ ಸ್ವಲ್ಪ ನೀರು ಹಾಕ್ಕೊಬೇಕು. ನೀವು ಸ್ವಲ್ಪ ಇಲ್ಲ ಹೊರಗಡೆ ಬರಲ್ಲ, ಸ್ವಲ್ಪ ನೀರು ಹಾಕಿ. ಸ್ವಲ್ಪ ಅಂದ್ರೆ ಜಾಸ್ತಿ ಕಾಣಿಸ್ತೈತೆ. ಅದು ಹಾಕಿರೋದು ಅದು ಸಾಂಬಾರ್ ಥರ ಮಾಡ್ತಿದ್ದೀರಾ, ಇಲ್ಲ ಗ್ರೇವಿ ಥರ ಮಾಡ್ತಿದ್ದೀರಾ, ಇಲ್ಲ ಡ್ರೈ ಥರ ಮಾಡ್ತಾಯಿದ್ದೀರಾ? ಗ್ರೇವಿನೇ. ಅದು ಕುದೀತದ್ದು ಸ್ವಲ್ಪ ಡ್ರೈ ಬರುತ್ತೆ. ಹೌದೇನು? ಸ್ವಲ್ಪ ಬ್ರೇಕ್ ಇರಲಿ. ಅದನ್ನು ಆಫ್ ಮಾಡಿ ಇಟ್ಕೊಂಡು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು. ಹೋಗಿ ಗಮ್ಮ ಹೋಗಿ ಬತಾದೆ ಹೋಗಿ ಫಾಲ್ಗು ಇಲ್ಲಿ ಅದಷ್ಟು ನಿಮ್ಗೆ ಎಲ್ಲ ಇಷ್ಟೇನಾ? ಗ್ರೀನ್ ಕಲರ್ ರೊಟ್ಟಿ ಸೀಸ್ಬಿಟ್ರಿ. ಎಂಥದ್ದು ಸಿದ್ದಿಲ್ಲ. ನೋಡಿ ಎಂಥದ್ದು ಇಲ್ಲ ಸಿದಿಲ್ಲದು. ಇದಕ್ಕೆ ಸ್ವಲ್ಪ ಲೆಮನ್ ಹಾಕಬೇಕು. ಲೆಮನಕ್ಕೆ ಹುಳಿ ಸಿಗಬೇಕು. ಅದಕ್ಕೆ ಸ್ವಲ್ಪ ಹುಳಿ ಆಯ್ತು. ಹಿಂಗೆ ಅಮಿಕಬೇಕು. ತೋರಿಸ್ಕೊಡಿ, ಕ್ಲೀನಾಗಿ ಗೊತ್ತಾಗಲ್ಲ ಎಲ್ಲರೂ. ಇದಕ್ಕೆ ಸ್ವಲ್ಪ ಲೆಮನ್ ಹಾಕೋಣ. ಸ್ಕಿಪ್ ಮಾಡಿ. ಸೊಪ್ಪು ತೊಳೆದ್ರಾ? ಇವಾಗ ಅದು ಕಾಳ ಕಟ್ ಮಾಡಿ ಹೇಳಿಲ್ಲ ಅಂತ ತೊಳಿತಾನೆ ಇರಲಿಲ್ಲ. ಹೇಳೋದಕ್ಕೆ ತೊಳಿತಾ ಇರೋದು. ಇವೆಲ್ಲ ಅವಮಾನ ಮಾಡ್ದಂಗೆ. ಅವಮಾನ ಏನು? ಈ ಥರ ನೀಟಾಗಿ ಡೆಕೋರೇಷನ್ಗೆ ಅದು ಎಲ್ಲ ಗೊತ್ತು ಅದು ಕೇಳೋದು. ಅದನ್ನು ಸ್ವಲ್ಪ ಹಿಂಗೆ ಹಾಕೊಂಬಿಡ್ಬೇಕು. ಹಣ್ಣಿನ ಸಿಪ್ಪೆಯಲ್ಲಿ ಮಾಡಿರುವಂಥ ಫ್ರೈ ರೆಡಿಯಾಗಿದೆ. ಫಸ್ಟ್ ನೀವು ತಿಂತೀರಾ, ನಾನು ತಿನ್ನಲ್ಲ. ಇದು ತಿಂದು ಹೇಗಿದೆ ಕಮೆಂಟ್ಸ್ ಮಾಡಿ. ಸುತ್ತಿದೆ ಹಾಲು ಬಿಡೋ ಥರನೇ ಐತೆ. ಚೆನ್ನಾಗಿದೆಯಾ? ಮಸಾಲೆ ಎಲ್ಲ ಚೆನ್ನಾಗೈತೆ, ಉಪ್ಪು ಖಾರನೂ ಸರಿಯಾಗಿ ಐತೆ. ಅದು ಹಸನ್ಕಾಯಿ ಯಾವತ್ತೂ ಫಸ್ಟ್ ತಿಂದಿದ್ದೀವಲ್ಲ, ಅದಕ್ಕೆ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಐತೆ. ಅದು ಚೆನ್ನಾಗೈತೆ ಮಸಾಲೆ. ಇಷ್ಟ ಆಯ್ತು. ಎ ಪ್ಲಸ್. ಮುಂದಿನ ವಿಡಿಯೋವಾಗಿ ವೆಯ್ಟ್ ಮಾಡಿ.